ಬನ್ನಿ, ಮೂರನೇ ಮಹಾಯುದ್ಧ ಫಿಕ್ಸ್ ಆಗತ್ತಾ? ಇಸ್ರೇಲ್ ಮೇಲೆ ಇರಾನ್ ದಾಳಿ ಮಾಡಿದೆ. ಇಸ್ರೇಲ್ ಒಂದು ಸುತ್ತಮುತ್ತ ಒಂದು ಕಡೆ ಮೆಡಿಟರೇನಿಯನ್ ಸಮುದ್ರ, ಮತ್ತೊಂದು ಕಡೆ ಈಜಿಪ್ಟ್, ಮತ್ತೊಂದು ಕಡೆ ಜೋರ್ಡಾನ್, ಮತ್ತೊಂದು ಕಡೆ ಸಿರಿಯಾ, ಮತ್ತೊಂದು ಕಡೆ ಲೆಬನಾನ್, ಈ ರೀತಿ ಇರುವಂಥದ್ದು. ಆಮೇಲೆ ಹಮಾಸ್ ಮತ್ತು ಹಿಜ್ಬುಲ್ಲಾ ಇದರ ವಿರೋಧಿಗಳು. ಇಸ್ರೇಲ್ ಎಲ್ಲ ಶತ್ರು ರಾಷ್ಟ್ರಗಳಿಂದಲೇ ಸುತ್ತುವರಿದಂಥ ದೇಶ ಅದು. ನಿಮಗೆ ಗೊತ್ತಿರುತ್ತೆ, ಮೊನ್ನೆ ಯಾವುದರಲ್ಲಿ ಪೇಜರ್ ಮುಖಾಂತರ ಹಿಜ್ಬುಲ್ಲಾ ಉಗ್ರರನ್ನ ಯಾವ ರೀತಿ ಹತ್ಯೆ ಮಾಡಿದ್ರು, ಅದಾದ್ರ ವಾಕಿ ಟಾಕಿ ಮೂಲಕ ಯಾವ ರೀತಿ ಹತ್ಯೆ ಮಾಡಿದ್ರು. ಇಸ್ರೇಲ್ ಯಹೂದಿಗಳ ರಾಷ್ಟ್ರ. ಯಹೂದಿ ಅಂತಂದ್ರೆ ಈ ಕ್ರಿಶ್ಚಿಯಾನಿಟಿಗಿಂತಲೂ ಮೊದಲಿದ್ದದ್ದು ಅಂತ, ಕ್ರಿಶ್ಚಿಯಾನಿಟಿಗಿಂತಲೂ ಮೊದಲಿದ್ದದ್ದು. ಸೊ ಹಾಗಾಗಿ ಈಗ ಯೇಸು ಕ್ರಿಸ್ತ ಇರ್ತಾರಲ್ಲ, ಅವರು ಕೂಡ ಅದೇ ಥರ ಆ ಕಾರಣಕ್ಕಾಗಿ ಏನು ಇದಕ್ಕಾಗ್ತಾರೆ, ಯಾವುದಕ್ಕೆ ಏನು ಹೇಳ್ತಾರೆ, ಅದಕ್ಕೆ ಶಿಲುಬೆಗೆ ಏರಿಸ್ತಾರೆ. ಸೊ ಹಾಗಾಗಿ ಇಸ್ರೇಲ್ನಲ್ಲಿರುವಂಥ ಮೇನ್ ಜಾಗ ಇದೆಯಲ್ಲ, ಅಲ್ಲಿ ಯಹೂದಿಗಳ ಪ್ರಾರ್ಥನಾ ಸ್ಥಳ ಅನ್ನೋ ಕಾರಣಕ್ಕಾಗಿ, ಆಮೇಲೆ ಅಲ್ಲಿ ಯೇಸು ಕ್ರಿಸ್ತರ ಜಾಗ ಅನ್ನೋ ಕಾರಣಕ್ಕಾಗಿ, ಮುಸ್ಲಿಮರ ಜಾಗ ಅನ್ನೋ ಕಾರಣಕ್ಕಾಗಿ, ಅಂದರೆ ಮೆಕ್ಕಾ ಮದೀನಾಕ್ಕಿಂತ ಪವರ್ಫುಲ್ ಜಾಗ ಅನ್ನೋ ಕಾರಣಕ್ಕಾಗಿ, ಆ ಒಂದು ಜಾಗಕ್ಕಾಗಿ ಈ ವಿಶ್ವದಲ್ಲಿ ಇಷ್ಟು ದೊಡ್ಡ ಹೋರಾಟಗಳಾಗ್ತಾ ಇದೆ. ಮತ್ತು ಆ ಯಹೂದಿಗಳು ಬೇರೆ 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 ಚಿಂದಿ ಚಿತ್ರಾನ್ನ ಆಗಿದ್ರು. ಆಮೇಲೆ ನೀವು ಇದು ಗೊತ್ತಲ್ಲ, ಹಿಟ್ಲರ್ ಕೂಡ ಅವರನ್ನೇ ಟಾರ್ಗೆಟ್ ಮಾಡಿದ್ದ. ಎಲ್ಲ ಕಡೆ ಅವರಿಗೆ ಪೆಟ್ಟೆ ಬಿದ್ದಿತ್ತು. ಭಾರತಕ್ಕೆ ಬಂದಾಗ ಮಾತ್ರ ಭಾರತ ಅವರನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿತ್ತು. ಆಮೇಲೆ ನಾವು ಕೂಡ ಅಲ್ಲಿ ಇಸ್ರೇಲ್ ಮತ್ತು ಪ್ಯಾಲೆಸ್ಟೀನ್ ಅಂತಿದೆ. ಪ್ಯಾಲೆಸ್ಟೀನ್ ಜೊತೆ ಆರಂಭಿಕವಾಗಿ ನಾವು ತುಂಬ ಚೆನ್ನಾಗಿದ್ವಿ. ಯಾಕಂದರೆ ಪ್ಯಾಲೆಸ್ಟೀನ್ ಜೊತೆ ಚೆನ್ನಾಗಿದ್ರೆ ಉಳಿದ ನಮ್ಮ ಈ ಸೌದಿ ರಾಷ್ಟ್ರಗಳು, ಸೌದಿಯಲ್ಲಿರುವಂತಹ ಈ ಬೇರೆ ಬೇರೆ ಮುಸ್ಲಿಂ ರಾಷ್ಟ್ರಗಳು ನಮ್ಮ ಜೊತೆ ಚೆನ್ನಾಗಿರುತ್ತೆ ಅಂತೇಳಿ. ಆದರೆ 1991 ವಾರ್ ನಂತರ ನಮ್ಮ ಇದು ಬದಲಾಯಿತು. ಇಸ್ರೇಲ್ ಬದಲಾಗಿ ಯಾಕೆ ನಾವು ಪ್ಯಾಲೆಸ್ತೀನ್ಗೆ ಇಷ್ಟೆಲ್ಲ ಮರ್ಯಾದೆ ಕೊಡಬೇಕು ಅಂತ ಶುರುವಾಯಿತು, ಅಂದರೆ ನರಸಿಂಹರಾವ್ ಅವರ ಕಾಲಾವಧಿಯಲ್ಲಿ. ಆ ನಂತರ ನಾವು ಸ್ವಲ್ಪ ಇಸ್ರೇಲ್ ಪರವಾಗಿ ವಾಲೋಕೆ ಶುರು ಮಾಡಿದ್ವಿ. ನರೇಂದ್ರ ಮೋದಿ ಅವರು ಬಂದ ನಂತರ ಇಸ್ರೇಲ್ ಜೊತೆ ಬಹಳ ದೊಡ್ಡ ಸಂಬಂಧವನ್ನ ಇಟ್ಕೊಂಡಿದ್ದೀವಿ. ಹಾಗಂತ ಪ್ಯಾಲೆಸ್ತೀನ್ ಜೊತೆ ಇರಲಿಲ್ಲ ಅಂತಲ್ಲ, ಮೊನ್ನೆ ಅಷ್ಟೇ ಮತ್ತೆ ಪ್ಯಾಲೆಸ್ತೀನ್ಗೆ ಹೋಗಿ ಬಂದಿದ್ರು ನರೇಂದ್ರ ಮೋದಿ ಅವರು. ಆದರೆ ಇಸ್ರೇಲ್ ಮೇಲಿನ ಪ್ರೀತಿ ನಮಗೆ ಜಾಸ್ತಿ ಇದೆ. ಇಸ್ರೇಲನ್ನ ಅಲ್ಲಿ ಪ್ರಧಾನಿ ಕೂಡ ನಮ್ಮ ಮಿತ್ರ, ಫ್ರೆಂಡ್ ಅನ್ನುವಂಥ ರೀತಿಯಲ್ಲಿ ಕರ್ಕೊಂಡಿದ್ದಾರೆ. ಸೊ ಹಾಗಾಗಿ ಈಗ ನಮ್ಮ ನಿಲುವು ಇಸ್ರೇಲ್ ಪರವಾಗಿರುವಂಥ ನಿಲುವು ಆಗಿರುತ್ತೆ. ಇಲ್ಲೇನಾಗಿದೆ, ಇಸ್ರೇಲ್ ಯಾವ ದುಶ್ಮನಗಳನ್ನು ಕೂಡ ಬಿಡಲ್ಲ. ಎಲ್ಲಿದ್ರು ಕೂಡ ಹೊಡೆದು ಬಿಸಾಕ್ತಾರೆ. ಆಮೇಲೆ ಅದು ಗೊತ್ತಲ್ಲ, ಎಂಥ ಡೋನ್, ಐರನ್ ಡೋನ್ ಅಂತಂದ್ರೆ ನಿಮ್ಗೆ ಏನಂತಂದ್ರೆ ಫುಲ್ ಕವಚ ಇದ್ದಂಗೆ, ಶಾಮಿಯಾನ ಹಾಕಿದಂಗೆ, ಶಾಮಿಯಾನ ಹಾಕೊಂಡಂಗೆ. ಯಾವುದಕ್ಕೆ ಶಾಮಿಯಾನ? ಇಡೀ ರಾಷ್ಟ್ರಕ್ಕೆ ಶಾಮಿಯಾನ, ಕಬ್ಬಿಣದ ಶಾಮಿಯಾನ ಹಾಕಿದಂಗೆ. ನೀವು ಮೇಲ್ಗಡೆಯಿಂದ ಯಾವುದಾದ್ರೂ ಬಾಂಬ್ ಬಂತು ಅಂತ ಹೇಳುವಾಗ ಇಲ್ಲಿಂದ ಢಕ್ ಅಂತ ಹೋಗಿ ಅಲ್ಲೇ ಹೊಡೆದು ಬಂದ್ಬಿಡುತ್ತೆ. ಆ ಥರ ಇರುವಂಥದ್ದು. ಆಮೇಲೆ ಕಳೆದ ಬಾರಿ ಅಟ್ಯಾಕ್ ಆದಾಗ, ಪ್ಯಾಲೆಸ್ಟೀನ್ ಅಥವಾ ಹಮಾಸ್ಗಳಿಂದ ಅಟ್ಯಾಕ್ ಆದಾಗ ಅವ್ರು ಏನು ಮಾಡ್ತಾರೆ ಅಂದರೆ ಟೈಮ್ ಬಿಡೋಲ್ಲ, ಟಕ 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 ಫಾಸ್ಟ್ ಆಗಿ ಅದನ್ನು ಅಟ್ಯಾಕ್ ಮಾಡಿದ ಕಾರಣಕ್ಕಾಗಿ ಕೆಲವು ಅದಕ್ಕೆ ಅಟ್ಯಾಕ್ ಮಾಡಲಿಕ್ಕೆ ಆಗಲಿಲ್ಲ. ಐರನ್ ಡೋನ್ಗೆ ಸ್ವಲ್ಪ ಹಾನಿಗಳು ಉಂಟಾಯಿತು. ಆದರೆ ಇಸ್ರೇಲ್ದು ಏನಪ್ಪ ಅಂತಂದರೆ ತಮ್ಗೆ ಯಾರು ತೊಂದರೆ ಮಾಡ್ತಾರೆ ಹೊಡೆದಿದ್ದಾರೆ ಅಂತೇಳಿ. ಬಟ್ ಈ ಲೆಬನಾನಲ್ಲಿದ್ದಂತಹ ಹಿಜ್ಬುಲ್ಲಾಗಳನ್ನು ಮೊನ್ನೇನು ಹೊಡೆದುರುಳಿಸಿದ್ರು, ಅವರೆಲ್ಲರೂ ಕೂಡ ಹೆಜ್ಬುಲ್ಲಾಗೆ ಸಪೋರ್ಟ್ ಇರಾನ್ ಇದೀಗ ಅಟ್ಯಾಕ್ ಮಾಡಿದೆ. ಎಂತ ಅಟ್ಯಾಕ್ ಅಂತಂದ್ರೆ, ಹಾಗಿದ್ರೆ ಮಹಾಯುದ್ಧ ಶುರುವಾಗತ್ತಾ? ರಾಕೆಟ್ ದಾಳಿಗೆ ಛಿದ್ರವಾಗ್ತಾ ಇದೆ ಇಸ್ರೇಲ್. ಹಮಾಸ್ ನಾಯಕನ ಹತ್ಯೆಗೆ ಪ್ರತೀಕಾರಕ್ಕೆ ದಾಳಿಯಂತೆ ಆಕಾಶದಲ್ಲಿ ರಾಕೆಟ್ಗಳು ಉಡಿಸಾಗ್ತಾ ಇದೆ. ಕ್ಷಿಪಣಿ ದಾಳಿಗೆ ಎಲ್ಲವೂ ಪೀಸ್ ಜೀವ ಉಳಿಸಿಕೊಳ್ಳಲು ಹರಸಾಹಸ ಪಡ್ತಾ ಇದ್ದಾರ ಜನ. ಇರಾನ್ ದಾಳಿಗೆ ಪತ್ರಗುಟ್ಟಿದ ಇಸ್ರೇಲ್ ಇಸ್ರೇಲ್ಗೆ ಈ ತರ ಹೊಡೆಯೋದಂದ್ರೆ ಬಹಳ ಆಶ್ಚರ್ಯ. ಚಿಕ್ಕ ರಾಷ್ಟ್ರ ಆಗಿರೋದ್ರಿಂದ ಅಟ್ಯಾಕ್ ಆಗ್ತಾ ಇದೆ ಎಲ್ಲ ಕಡೆ. ಅಲ್ಲ, ಅವರದಕ್ಕೆ ತಕ್ಕ ಹಾಗೆ ಬೇರೆಲ್ಲ ಮಾಡ್ಕೊಂಡಿದ್ದಾರೆ. ನೀವು ಇಸ್ರೇಲ್ನ ಹಿಸ್ಟ್ರಿ ಓದಿದ್ರೆ, ಈ ಧರ್ಮ ಗಿರ್ಮ ವಿಚಾರಕ್ಕೆ ಬಿಟ್ಬಿಡಿ, ಅವ್ರು ರೆಡಿಯಾದ ರೀತಿ ಇದೆಯಲ್ಲ ಶ್ರುತಿ, ಎಲ್ಲೆಲ್ಲೋ ಹರಿದು ಹಂಚಿ ಹೋಗಿರ್ತಾರೆ. ಎರಡನೇ ವರ್ಲ್ಡ್ ವಾರ್ ಅದು ಎಲ್ಲ ಹರಿದು ಹಂಚಿ ಹೋಗಿರ್ತಾರೆ. ತಮ್ಮ ಒಂದು ರಾಷ್ಟ್ರ ಬೇಕು ಅಂತೇಳಿ ಬರ್ತಾರೆ. ಆಮೇಲೆ ಇಲ್ಲಿ ಪ್ಯಾಲೆಸ್ಟೀನ್ ಮತ್ತು ಇಸ್ರೇಲ್ಗೆ ಇರುವಂಥದ್ದು, ಪ್ಯಾಲೆಸ್ಟೀನ್ ಅವ್ರು ಹೇಳೋದು ಇದು ನಮ್ದು, ಇಸ್ರೇಲ್ ಅವ್ರು ಹೇಳೋದು ಇಲ್ಲ ಇದು ನಮ್ದು. ಇದೇ ತರ ಆಗಿ ನೋಡಿ ಅಲ್ಲಿ ಐರನ್ ಡೋಮ್ ನೋಡಿ, ಇದು ಒಂದು ಐರನ್ ಡೋಮ್ಗಳ ಬಹಳ ಅದ್ಭುತ ಅಂತ ಹೇಳಬಾರ್ದು ನಾವು ಯುದ್ಧವನ್ನ. ನೋಡಿ ಇದು ಐರನ್ ಡೋಮ್. ನೀವು ಮೇಲ್ಗಡೆಯಿಂದ ಬಾಂಬ್ ಹಾಕಿದ ತಕ್ಷಣ ಇಲ್ಲಿಂದ ಆ ರಕ್ಷಾ ಕವಚವಾಗಿ ಹೋಗಿ ಅಲ್ಲಿ ಹೊಡೆದು ಬರುತ್ತೆ. ಪಟ್ 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 ಎಲ್ಲೂ ತೊಂದರೆ ಆಗದಂಗೆ. ಆಮೇಲೆ ನಾವು, ನಿಮಗೆ ಮಜಾ ಗೊತ್ತಾ, ನಾವು ಕೂಡ 4 ಐರನ್ ಡೋಮ್ ಅನ್ನು ಮಾಡ್ತಾ ಇದ್ದೀವಿ. ಪಾಕಿಸ್ತಾನ ಬಾರ್ಡರ್ ಅಲ್ಲಿ 2, ಚೈನಾ ಬಾರ್ಡರ್ ಅಲ್ಲಿ 2 ಹಾಕುವಂತ ಪ್ರಯತ್ನಗಳಾಗ್ತಾ ಇದೆ. ಬಟ್ ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ ಅದಕ್ಕೆ, 40,000 ಕೋಟಿ ಏನೇ ಇದೆ. ಬಟ್ ನರೇಂದ್ರ ಮೋದಿ ಅವರಿಗೆ ಆ ಒಂದು ಆಸೆ ಇದೆ, ಅದನ್ನು ನಾವು ಮಾಡಬೇಕು ಅಂತೇಳಿ ಈ ತರ ಯುದ್ಧಗಳಾಗ್ತಾ ಇದೆ. ಬನ್ನಿ, ಇಸ್ರೇಲ್ ಹಾಗೂ ಇರಾನ್ ನಡುವೆ ಈಗ ಯುದ್ಧ ಆರಂಭ ಆಗ್ಬಿಟ್ಟಿದೆ. ಉಗ್ರರ ಮೇಲೆ ದಾಳಿ ಮಾಡಿ ಕೆಲವರನ್ನ ಕೊಂದಿದ್ದ ಇಸ್ರೇಲ್ಗೆ ಇರಾನ್ ಶಾಕ್ ಕೊಟ್ಟಿದೆ. ಕ್ಷಿಪಣಿಗಳ ಸುರಿಮಳೆಯನ್ನೇ ಸುರಿಸಿದೆ. ಈ ಕುರಿತ ಒಂದು ವರದಿ ಕೂಡ ಇದೆ, ಬನ್ನಿ ನೋಡ್ಕೊಂಡು ಬರೋಣ.
ದೃಶ್ಯ 1 ಇಸ್ರೇಲ್ ಮೇಲೆ ಇರಾನ್ ರಾಕೆಟ್ ಸುರಿಮಳೆ. ದೃಶ್ಯ 2 ಇಸ್ರೇಲ್ ಮೇಲೆ 100ಕ್ಕೂ ಹೆಚ್ಚು ರಾಕೆಟ್ಗಳ ಅಟ್ಯಾಕ್. ದೃಶ್ಯ 3 ಇರಾನ್ ದಾಳಿಗೆ ಬೆಚ್ಚಿ ಬಿದ್ದ ಇಸ್ರೇಲ್. ದೃಶ್ಯ 4 ಕ್ಷಿಪಣಿ ದಾಳಿಗೆ ಎಲ್ಲ ಪೀಸ್. ದೃಶ್ಯ 5 ಆಕಾಶದಲ್ಲೇ ರಾಕೆಟ್ಗಳು ಉಡೇಸ್. ದೃಶ್ಯ 6 ಬಂಕರ್ಗಳಿಗೆ ಇಸ್ರೇಲ್ ಜನ ಶಿಫ್ಟ್. ಒಂದೊಂದು ದೃಶ್ಯವು ಭೀಕರ, ಭಯಂಕರ, ಬೀಭತ್ಸ. ಮಧ್ಯಪ್ರಾಚ್ಯದಲ್ಲಿ ರಣಭೀಕರ ಯುದ್ಧ ಕಾರ್ಮೋಡ ಆವರಿಸಿದೆ. ಇರಾನ್ ಹಾಗೂ ಇಸ್ರೇಲ್ ನಡುವೆ ಯುದ್ಧ ಭೀತಿ ನಿರ್ಮಾಣವಾಗಿದೆ. ಇರಾನ್ ಇಸ್ರೇಲ್ ಮೇಲೆ 100ಕ್ಕೂ ಹೆಚ್ಚು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಉಡಾಯಿಸಿದೆ. ಇಸ್ಫಹಾನ್, ತಬ್ರೀಜ್, ಖೋರಮಾಬಾದ್ನಿಂದ ಇಸ್ರೇಲ್ ಗುರಿಯಾಗಿಸಿ ಈ ದಾಳಿ ಮಾಡಲಾಗಿದೆ. ಹಮಾಸ್ ನಾಯಕರ ಹತ್ಯೆಗೆ ಪ್ರತೀಕಾರ. ಇತ್ತೀಚೆಗಷ್ಟೇ ಹಮಾಸ್ ಹೆಜ್ಬುಲ್ಲಾ ನಾಯಕರ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡಿತ್ತು. ಇದರಲ್ಲಿ ಹಸನ್ ನಸ್ರುಲ್ಲಾ ಹತ್ಯೆಗೀಡಾಗಿದ್ದ. ಇದರ ಪ್ರತೀಕಾರಕ್ಕೆ ಇರಾನ್ ರಾಕೆಟ್ಗಳ ದಾಳಿ ಮಾಡಿದೆ ಎನ್ನಲಾಗುತ್ತಿದೆ. ಇಸ್ರೇಲ್ ಬೆಂಬಲಕ್ಕೆ ನಿಂತ ಅಮೆರಿಕ. ಇತ್ತ 3ನೇ ಮಹಾಯುದ್ಧ ಛಾಯೆ ಆವರಿಸಿದೆ. ಇದರ ನಡುವೆ ಇಸ್ರೇಲ್ ಬೆಂಬಲಕ್ಕೆ ಅಮೆರಿಕ ನಿಂತಿದ್ದು, ಇಸ್ರೇಲ್ನನ್ನು ರಕ್ಷಿಸಲು ನಾವು ಸಿದ್ಧರಿದ್ದೇವೆ ಎಂದು ಇರಾನ್ಗೆ ಜೋ ಬೈಡನ್ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಸದ್ಯ ಉಗ್ರರ ದಾಳಿಗೆ 8 ಮಂದಿ ಬಲಿಯಾಗಿದ್ದು, ಸಾವಿನ ಸಂಖ್ಯೆ ಹೆಚ್ಚಾಗೋ ಸಾಧ್ಯತೆ ಇದೆ. ಸದ್ಯ ಇಸ್ರೇಲ್ ದಾಳಿಗೆ ವಿಮಾನ ಹಾರಾಟ ರದ್ದಾಗಿದ್ದು, ರಾಕೆಟ್ ದಾಳಿಗೆ ಟೆಲ್ ಅವೀವ್ನಲ್ಲಿ ಜನ ಕಂಗಾಲಾಗಿದ್ದಾರೆ. ಇಸ್ರೇಲ್ ಸರ್ಕಾರ ಏರ್ ಸ್ಪೇಸ್ ಡೋಮ್ಗಳನ್ನ ಸಕ್ರಿಯಗೊಳಿಸಿದ್ದು, ತನ್ನೆಲ್ಲ ಪ್ರಜೆಗಳನ್ನ ಬಂಕರ್ಗೆ ತೆರಳಲು ಸೂಚನೆ ನೀಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.